ಪೂಜಾ ಇಲ್ಲಿ ಮಾಸ್ಕ್ ಹಾಕಲಿಲ್ಲ, ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುವುದಿಲ್ಲ. ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಅಂತ. ಅವ್ರು ಇದನ್ನು ಹೇಳಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ. ಮಗುದೊಂದು ಐಡೆಂಟಿಟಿ ಬೇಕಲ್ಲ. ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ? ಅದು ಕೋರ್ಟ್ ಕೊಡ್ತದೆ. DNA ಟೆಸ್ಟ್ ಆಗಿದೆ, ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ. ಇವರಿಗೆಲ್ಲ ಇವನಿಗೆ ಅವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು, 1,500 ರೂಪಾಯಿ 2,000 ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು. ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ. ಅದಕ್ಕೆ ಇವತ್ತು 50 ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಅವ. ತುಳುನಾಡಿನಲ್ಲಿದ್ದ ಎಲ್ಲ ಜನರು, ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಜೈನರು, ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ. ನಿಮ್ಮ ದುಡ್ಡು ನಮಗೆ ಬೇಡ, ನಿಮ್ಮ ಬೆಂಬಲ, ಸಪೋರ್ಟ್ ಬೇಕು. ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ 6 ತಿಂಗಳು ಬೇಕಾಯಿತು ಬೇಲ್ ಅವನ ಅಪ್ಪನನ್ನು ಪಕ್ಷದಿಂದ ತೆಗಿಲಿಕ್ಕೆ. ಈ ಜಗನ್ನಿವಾಸ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಲಾಸ್ಟ್ ಟೈಮ್ ಇವರ ನಮಿತನ ಹತ್ರ ನಿಂತ್ಕೊಂಡದ್ದು ಮುಸ್ಲಿಂ ಸಮಾಜ. ಇಷ್ಟು ಜನ ಇಲ್ಲಿ, ಇಷ್ಟು ಹಿಂದೂ ಸಂಘಟನೆಗಳಿದೆ, ಯಾರೂ ಮಾತಾಡುದಿಲ್ಲ, ಯಾರಿಗೂ ಅಗತ್ಯ ಇಲ್ಲ. ಏನು ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೆ ಆಗುದಿಲ್ಲ. ಬಡವರು ಬೇರೆ. ಆ ಮಗು ನೋಡುವಾಗ ಸರ್ ನನಗೆ ತುಂಬ ಬೇಜಾರಾಗ್ತದೆ. ಆ ಮಗು ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳು. ಹಣ ಬೇಡ ನನಗೆ, ಮಗುವಿಗೆ ತಂದೆ ಬೇಕು, ಮಗಳಿಗೆ ಗಂಡ ಬೇಕು. ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆನೇ ಇಲ್ಲ. ಮಗುವಿಗೆ ನಾವಿದ್ದೇವೆ, ಅವ್ರಿಗೆ ಮಗು ಅಗತ್ಯ ಇಲ್ಲದೆ ಇರ್ಬೋದು. ನನಗೆ ಈ ಮಗು ಬೇಕು, ನನ್ನ ಮಗಳು ಬೇಕು. ಮಾಡಿದನಲ್ಲ, ತಪ್ಪು ಮಾಡಿದನಲ್ಲ, ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದು ಮಾಡ್ತಿದ್ದಾರಲ್ಲ. ಹಾಗಾದ್ರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ? 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸ್ ರಾವ್ ಅವನ ಹೆಂಡತಿಗೆ. ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗಿ ಕಳಿಸ್ಲಿ, ಮದುವೆ ಮಾಡಿಸ್ಲಿ. ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕಲಿಲ್ಲ, ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುವುದಿಲ್ಲ. ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ. ಆದರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂಥದ್ದು ಒಂದಿದೆ, ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ. ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರ್ಬೋದು, ನಾವಿನ್ನು ಮುಂದೆ ಮಾತಾಡಬಾರ್ದು ಅಂತೇಳಿ. ನಾನು ಜೈಲು ಹೋಗ್ಲಿಕ್ಕೂ ರೆಡಿ, ನಮಿತಾನು ರೆಡಿ, ಪೂಜಾ ಸಹ ರೆಡಿ. ಲೈಫ್ ಅವ್ರದ್ದು ಬರ್ಬಾದಾಗಿ ಆಗಿದೆ, ಅವರೊಟ್ಟಿಗೆ ನಾವು ನಿಲ್ಲಬೇಕಷ್ಟೇ. ನಾನು ನಿಲ್ತೇನೆ. ಸ್ಟೇ ತಂದರೆ ಹೇಗೆ ವೇಕೇಟ್ ಮಾಡಬೇಕು ಅಂತಲೂ ಗೊತ್ತಿದೆ. ಈಗ ಮದುವೆ ಆಗೋದಿಲ್ಲಲ್ಲ, ಬೇಲ್ ಕ್ಯಾನ್ಸಲ್ ಮಾಡ್ತೇವೆ. ಸೆಕೆಂಡ್ ಸ್ಟೆಪ್. ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಅಂತ. ಅವ್ರು ಇದನ್ನು ಹೇಳಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ. ಹಾಗಾಗಿ 24 ತಾರೀಕು ಜನವರಿಯಲ್ಲಿ ಕಲ್ಲಡ್ಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ. ಮಗುವಿಗೆ ಒಂದು ಹೆಸರು ಬೇಕಲ್ಲ, ಮಗುದೊಂದು ಐಡೆಂಟಿಟಿ ಬೇಕಲ್ಲ. ಇವನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ಮಗುವಿಗೆ ಐಡೆಂಟಿಟಿ ಇಲ್ವಾ? ಅದು ಕೋರ್ಟ್ ಕೊಡ್ತದೆ. DNA ಟೆಸ್ಟ್ ಆಗಿದೆ, ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ. ಇನ್ನು ಮುಂದಕ್ಕೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ 10 ವರ್ಷ ಜೈಲಲ್ಲಿ ಇರಲಿ, ತೊಂದರೆ ಇಲ್ಲ. ಸಾಮಾಜಿಕ ನ್ಯಾಯದಲ್ಲಿ ನಾನು ಏನು ಕೇಳ್ತಾ ಇದ್ದೇನೆ ಅಂದರೆ, ಅವನು ಅವಳೊಟ್ಟಿಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ. ಇಬ್ಬರು ತಪ್ಪು ಮಾಡಿದ್ದಾರೆ. ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ. ಹಾಗಾಗಿ ಪೂಜಾಳಿಗೆ ಇನ್ನು ಪೂಜಾ ಯಾರು, ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ. ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯುವವರೆಗೆ ಅವನು ಮದುವೆ ಆಗೋದಿಲ್ಲ. ಇವಳು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬುರ್ಕ ಹಾಕ್ಕೊಂಡು ತಿರುಗಬೇಕಾ? ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ? 86% ಮಾರ್ಕ್ ತೆಗೆದಿದ್ದಾಳೆ ಅವಳು ಕಲಿತ ಕೋರ್ಸ್ ಇಲ್ಲಿ ಫೈನಲ್ ಇಯರಲ್ಲಿ ಇದ್ದಾಳೆ. ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು. ಆದರೆ ನಾವೆಲ್ಲರೂ ಈ ಸಮಾಜದಲ್ಲಿದ್ದೇವೆ. ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ ಅದಕ್ಕೆ. ಅವನು ಮದುವೆ ಆಗಲಿ, ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗಲಿಲ್ಲ ಅಂತಾದರೆ, ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದರೆ, ಅದರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಅದು ಮತ್ತೆ ಮಾತಾಡುವಂಥದ್ದು. ಇವರು ಅಂದ್ಕೊಂಡಿದ್ದಾರೆ ಇವನಿಗೆ ಅವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು, 1,500 ರೂಪಾಯಿ 2,000 ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು. ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ. ಅದಕ್ಕೆ ಇವತ್ತು 50 ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಅವ. ಕಲ್ಲಡ್ಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್. ಇನ್ನು
ಯಾರು ನಮ್ಮ ಬಾಯಿ ಇನ್ನೂ ಯಾವ ಸಂಧಾನಗಳಿಲ್ಲ. ಕೋರ್ಟಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂಥದ್ದು, ಮತ್ತು ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ. ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು, ತುಳುನಾಡಿನಲ್ಲಿದ್ದ ಎಲ್ಲ ಜನರು, ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ. ನಿಮ್ಮ ದುಡ್ಡು ನಮಗೆ ಬೇಡ, ನಿಮ್ಮ ಬೆಂಬಲ ಸಪೋರ್ಟ್ ಬೇಕು. ಯಾಕೆಂದರೆ ರಾಜಕಾರಣಿಗಳಿಂದ ಯಾರಿಂದ ಇದು ಸಾಧ್ಯ ಇಲ್ಲ. ಇದೇನು ಈಗ ಒಬ್ಬ ಮುಸ್ಲಿಂ ಹುಡುಗ ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಿದ್ರೆ ಈಗ ಮಗುವಿಗೆ 6 ತಿಂಗಳು ಅಪ್ಪ ಬದುಕ್ತಾ ಇದ್ನ, ಇವರು ಬಿಡ್ತಾ ಇದ್ರ, ಏನೆಲ್ಲ ರಾಜಕೀಯ ಬಣ್ಣ ಕೊಡ್ತಾ ಇದ್ರು, ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ 6 ತಿಂಗಳು ಬೇಕಾಯಿತು ಬೇಲ್ ಅವನ ಅಪ್ಪನನ್ನು ಪಕ್ಷದಿಂದ ತೆಗೀಲಿಕ್ಕೆ. ಈ ಜಗನ್ನಿವಾಸ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದರೂ ಸಾಮಾಜಿಕವಾಗಿ ಎಲ್ಲಿಯಾದರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಯಾಕೆಂದ್ರೆ ಇಲ್ಲಿ ರಾಜಕೀಯ ಬಣ್ಣ ಕೊಡುವಂಥದ್ದು ಯಾವುದೂ ಇಲ್ಲ. ಲಾಸ್ಟ್ ಟೈಮ್ ಇವರು ನಮಿತನ ಹತ್ರ ನಿಂತ್ಕೊಂಡದ್ದು ಮುಸ್ಲಿಂ ಸಮಾಜ. ಇಷ್ಟು ಜನ ಇಲ್ಲಿ, ಇಷ್ಟು ಹಿಂದೂ ಸಂಘಟನೆಗಳಿದೆ, ಯಾರೂ ಮಾತಾಡೋದಿಲ್ಲ, ಯಾರಿಗೂ ಅಗತ್ಯ ಇಲ್ಲ. ಏನು ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೆ ಆಗುದಿಲ್ಲ. ಬಡವರು ಬೇರೆ. ಜಗನ್ನಿವಾಸ್ ರಾವ್ ಒಂದು ತಾಯಿ ಮಗುಗೆ 50 ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಾನಂತಾದ್ರೆ ಈ ಉಳಿದವರಿಗೆಲ್ಲ ಎಷ್ಟು ತಿನ್ನಿಸ್ತಾ ಇರ್ಬೋದು? ಖಂಡಿತವಾಗಿ ಇವನ ದುಡ್ಡು ನಮಗೆ ಅಗತ್ಯ ಇಲ್ಲ. ಕೋರ್ಟಲ್ಲಿ ಏನು ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ. ಮತ್ತು ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ನೀಚರಿಗೆ ಅಂತೂ ಸಾಧ್ಯನೇ ಇಲ್ಲ. ಇವರು ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕರು. ನೆಕ್ಸ್ಟ್ ಏನು ಮಾಡ್ತೇವೆ? ಕ್ರೆಡಲಿಂಗ್ ಸೆರೆಮನಿ ಆದ ಮೇಲೆ, ನಾಮಕರಣ ಆದ ಮೇಲೆ ಏನು ಮಾಡ್ತೇವೆ? ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲಿವರೆಗೆ ಅವನಿಗಳ ಕುತ್ತಿಗೆಗೆ ತಾಳಿ ಕಟ್ಟೋದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ. ಮತ್ತು ಇವಳು ತುಂಬ ನೊಂದಿದ್ದಾಳೆ. ಯಾಕೆಂದರೆ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅದು ಒಂದು ತಾಯಿಯಾದವಳಿಗೆ, ಒಂದು ಹೆಂಗಸಾದವಳಿಗೆ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ. ಅವಳ ಜೀವನದವಳಿಗೇನು ತೊಂದರೆ ಇಲ್ಲ, ಅವಳು ಎಲ್ಲಿಯಾದರೂ ದುಡಿತಾಳೆ, ತಿಂತಾಳೆ. ಇವರ ಜುಜುಬಿ ಎಂಜಲ್ ಕಾಸು ಅವಳಿಗೆ ಅಗತ್ಯ ಇಲ್ಲ. ಮಗು ನೋಡಿ, ಅವಂದೇ ಮಗು ಎಷ್ಟು ಚೆನ್ನಾಗಿದೆ. ಇವಳನ್ನು ನೋಡಿ, ಏನು ಇವಳಿಗೆ ಏನು ಕಮ್ಮಿ ಆಗಿದೆ? ಇವನು ಸರ್ಸ ಆಡುವಾಗ ಅವನಿಗೇನು ತೊಂದರೆ ಇರಲಿಲ್ವಾ? ಇವತ್ತು ಬೇಡ ಅಂದರೆ ರೀಸನ್ ಏನಂತ ಬೇಕಲ್ಲ. ಒಂದು ಹುಡುಗಿಯನ್ನು ಮಂಚದವರೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಆದರೆ, ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಆದರೆ, ಈಗ ಸಂಸಾರ ಮಾಡಲಿಕ್ಕೆ ಏನು ತೊಂದರೆ ಅವನಿಗೆ? ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ? ಕಲ್ಲರ್ಕ ಪ್ರಭಾಕರ್ ಭಟ್ರ ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ, ಸರಿ ಮಾಡ್ಬೋದಿತ್ತಲ್ಲ, ಮಾತಾಡ್ಬೋದಿತ್ತಲ್ಲ. ಮತ್ತೆ ಮೊನ್ನೆ ಅವರ ಪ್ರೆಸ್ ನೋಡಿದೆ, ಸ್ವಾಮಿಗಳೆಲ್ಲ ಹಾಗಾದ್ರೆ ಸ್ವಾಮಿಗಳಿಗೆ ಇಲ್ಲಿ ಮರ್ಯಾದೆ ಇಲ್ವಾ? ಸಂಘಟನೆಯವರು ಮಾತಾಡಿದ್ರಂತೆ, ಅವರಿಗೂ ಮರ್ಯಾದೆ ಇಲ್ವಾ? ಬಿಜೆಪಿಯಲ್ಲಿ ಆಗಲಿ ಅಥವಾ ಇತರ ಪಕ್ಷಗಳಲ್ಲಿ ಇಷ್ಟು ಜನ ಲೀಡರ್ಸ್ ಇದ್ದಾರೆ, ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ? ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮದವ್ರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ. ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು, ನಮಗೆ ಜಾತಿ ಧರ್ಮ ಯಾವುದು ಬೇಡ, ಎಲ್ಲ ನೋಡಿ ಆಯಿತು. ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ, ಎಲೆಕ್ಷನ್ಗೆ ಮಾತ್ರ ಸೀಮಿತ, ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂಥದ್ದು. ನಮಿತನೊಟ್ಟಿಗೆ ಅವರ ಸಮುದಾಯದವರು, ಈ ಊರಿನವರು ಯಾಕೆ ಬರ್ತಾ ಇಲ್ಲ? ಮೊನ್ನೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ 50 ಲಕ್ಷ ತಗೊಳ್ಳುವ, ಸುಮ್ಮನಿರುವ ಅಂತ. ನಮಿತನಿಗೂ ಒಂದು ಫ್ಯೂಚರ್ ಇದೆ. ಅವಳು ನಾಳೆ ದಿನ ಒಂದು ವೇಳೆ ಇವನಿಟಿಗೆ ಸರಿ ಹೋಗಲಿಲ್ಲ ಅಂತಂದರೆ, ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ, ಮತ್ತೆ ಮದುವೆ ಆಗ್ತಾರೆ, ಮತ್ತೆ ಸಂಸಾರ ಮಾಡ್ತಾರೆ. ಅವಳಿಗೂ ಒಂದು ಫ್ಯೂಚರ್ ಇದೆ. ಇವನು ಈ ಕಡೆ ಮದುವೆ ಆಗೋದಿಲ್ಲ ಹೇಳೋದು, ಈ ಕಡೆ ಹಣದ ಆಮಿಷ ತೋರಿಸೋದು. ಹಣದ ಆಮಿಷ ಇರಬೇಕಂತಾದರೆ ಆ ದಿನ 8 ಲಕ್ಷ ಕೊಡ್ತೇನೆ, ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ಕೊಳ್ಬೇಕಿತ್ತು. ಇವ್ರದ್ದು ಏನೂ ಬೇಡ, ಆಸ್ತಿ ಬೇಡ, ಪಾಸ್ತಿ ಬೇಡ, ಏನೂ ಬೇಡ. ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ, ಕಾನೂನಾತ್ಮಕವಾಗಿ ಏನು ನ್ಯಾಯ ಕೊಡಿಸ್ಬೇಕೋ ಅದು ಕೋರ್ಟ್ ಕೊಡ್ತದೆ. ಒಂದು ಹುಡುಗ, ಅವನ ಫ್ಯಾಮಿಲಿಯಲ್ಲಿರೋದು ಬರೀ 4 ಜನ,
4 ಜನರನ್ನು ಬಗ್ಗಿಸ್ಲಿಕ್ಕೆ ಈ ಸಮಾಜಕ್ಕೆ ತಾಕತ್ತಿಲ್ವಾ? ಆಗುದಿಲ್ವಾ? ನಾನೀಗ ಸಹ ಅಷ್ಟೇ ಕೇಳುದು, ಅವನು ನನ್ನನ್ನು ಮದುವೆ ಆದರೆ ಆಯಿತು, ನನ್ನ ಮಗುವಿಗೊಂದು ಅಪ್ಪ ಸಿಕ್ಕಿದ್ರೆ ಸಾಕು. ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ, ಆದರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನಂತ ನಾನು ಯಾವಾಗ ಥಿಂಕ್ ಮಾಡಲಿಲ್ಲ ಇತ್ತು. ಹಾಗೆ ಮೋಸ ಮಾಡ್ತಿದ್ದೆ, ನಾನು ಅವನೊಂದು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ ಇತ್ತು. ಈಗ ಆಗಿದೆ, ಆದರೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನು. ನನಗೆ ತುಂಬ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತೇನೆ, ನನ್ನ ಕೈಯಿಂದ ಆಗೋದಿಲ್ಲ ಇನ್ನು ಅಂತ ಹೇಳಿಕೊಂಡು. ಆ ಮಗು ನೋಡೋಕೆ ಸಹ ನನಗೆ ತುಂಬ ಬೇಜಾರಾಗ್ತದೆ. ಆ ಮಗು ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳುದು? ಅಷ್ಟೇ, ನನ್ನ ಮಗಳಿಂದ ತಪ್ಪಾಗಿದೆ. ಹುಡುಗನು ತಪ್ಪು ಮಾಡಿದ್ದಾನೆ. ಆ ತಪ್ಪು ಮಾಡಿದೆ ಅಂತ ಈ ಮಗುಗೆ ಯಾವ ಇದು ಆಗಬಾರ್ದಲ್ವಾ? ಮಗುಗೆ ನ್ಯಾಯ ಕೊಡಿಸಿ. ಮಗು ಅವಂದೇ, ಯಾರ್ದಲ್ಲ, ಬೇರೆಯವ್ರದ್ದು. ಈಗ DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು, ಈಗ ಬೇಡ ಅವನಿಗೆ. ಈಗ ನನಗೆ ಇಷ್ಟ ಇಲ್ಲ, ನನಗೆ 21 ವರ್ಷ ಆಗಿದೆ, ಆವಾಗ ಡಿಸಿಷನ್ ತಗೊಳ್ಲಿಕ್ಕೆ ಆಗೋದಿಲ್ಲ, ಇವಾಗ ತಗೊಳ್ಬೋದಲ್ಲ ಅವನಿಗೆ. ಅವ್ರ ಮನೆಯವರು ಹೇಳ್ತಿದ್ದಾರೆ ಅವನಿಗೆ ಇಷ್ಟ ಇಲ್ಲ ಅಂತ. ಅವನಿಗೆ ಇಷ್ಟ ಇದ್ದಾಗೆ ಅವರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರಾ? ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರ ಹತ್ರ ನಾನು ಕೇಳೋದಿಷ್ಟೇ, ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರ ಹತ್ರನೇ ಕೇಳೋದು ಇಷ್ಟೇ. ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳ್ಳೋದಾದರೆ ಯಾವತ್ತೂ ಹಣ ತಗೊಳ್ಬೋದಿತ್ತು. ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು. ಹಣ ಬೇಡ ನನಗೆ, ಮಗುವಿಗೆ ತಂದೆ ಬೇಕು, ಮಗಳಿಗೆ ಗಂಡ ಬೇಕು, ಅಷ್ಟೇ. ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ, ಈಗನೂ ಕೇಳೋದಷ್ಟೇ. ಅವ ಮದುವೆ ಆಗಬೇಕು. ಯಾಕೆ ಮದುವೆ ಆಗೋದಿಲ್ಲ ಅಂತ ಒಂದು ಹೆಣ್ಣಿಗೆ ಹಾಗಾದರೆ ಎಲ್ಲಿ ನ್ಯಾಯ ಇಲ್ವಾ? ಕೋರ್ಟ್ ಬಿಡಿ, ಕೋರ್ಟ್ ಆದರೆ ಇದು ಮಾಡ್ತಾ ಇರ್ತದೆ. ಆದರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು, ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ. ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ. ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ. ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ. ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆಯೇ ಇಲ್ಲ. ಮಗುವಿಗೆ ನಾವಿದ್ದೇವೆ. ಅವ್ರಿಗೆ ಆ ಮಗು ಅಗತ್ಯ ಇಲ್ಲದೆ ಇರ್ಬೋದು. ನನಗೆ ಈ ಮಗು ಬೇಕು, ನನ್ನ ಮಗಳು ಬೇಕು, ನಾನು ಇರುವ ತನಕನೂ ನಾನು ಸಾಕ್ತೇನೆ ಆ ಮಗುವನ್ನು. ಅವರಿಗೆ ಭಾರ ಆಗಿರ್ಬೋದು, ನಮಗೆ ಭಾರ ಆಗಲಿಲ್ಲ, ಆಗೋದು ಇಲ್ಲ. ಬಂದು ಕುತ್ಕೊಳ್ಬೇಕಲ್ಲ ಸರ್? ಈಗ ಇಷ್ಟು 3 ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ, ಬಂದು ಕುತ್ಕೊಳ್ಳಿ ಅಲ್ಲವ? ಯಾಕೆ ಬರೋದಿಲ್ಲವ? ಯಾಕೆ ಬರೋದಿಲ್ಲ? ನಾವು ಬರೋದೇ ಇಲ್ಲ. ಅವರ ತಂದೆ ತಾಯಿ ಕರ್ಕೊಂಡೇ ಬರೋದಿಲ್ಲ ಅವನನ್ನು. ತಾಯಿ ಬರಲಿಲ್ಲ. ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಅಂತ ಹೇಳ್ತಾನೆ 3 ತಿಂಗಳಿಂದ. ನಾನು ಆಗುದಿಲ್ಲ. ಯಾಕೆ? ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ವಾ? ಮಾಡಿದನಲ್ಲ, ತಪ್ಪು ಮಾಡಿದನಲ್ಲ. ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದು ಮಾಡ್ತಿದ್ದಾರಲ್ಲ. ಹಾಗಾದರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ? ಮಾಡ್ಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ಕೊಂಡದವರು? ಅವಳು ಪರ್ಮಿಷನ್ ತಗೊಂಡೇ ಅಲ್ವಾ ಬಂದದ್ದು? ಈಗ ಮಗು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ?